ಹಲೋ ಗೈಸ್, ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಹಟಾರನ್ ಸಿಂಧು 5391 ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾನಿವತ್ತು ಕ್ವಿಕ್ ಆ್ಯಂಡ್ ಈಸಿ ನಾರ್ತ್ ಕರ್ನಾಟಕದ ಸ್ಪೆಷಲ್ ಉಪವಾಸ ವ್ರತದಲ್ಲಿ ತಿನ್ನುವಂತಹ ಸಾಬುದಾನ ಚೂಡ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಈ ಸಾಬುದಾನ ಚೂಡ ಮಾರ್ಕೆಟಲ್ಲೂ ಸಹ ಸಿಗುತ್ತೆ. ಆದರೆ ವ್ರತ ಮತ್ತು ಉಪವಾಸ ಇದ್ದಾಗ ಮನೆಯಲ್ಲಿ ಮಾಡಿಕೊಂಡು ತಿಂದರೆ ಚೆನ್ನಾಗಿರುತ್ತೆ ಅಲ್ವಾ? ಬನ್ನಿ ಹಾಗಾದರೆ ಮಾರ್ಕೆಟ್ ತರಹದ ಸಾಬುದಾನ ಚೂಡ ಯಾವ ವಿಧಾನದಲ್ಲಿ ಮಾಡೋದು ಅಂತ ನೋಡೋಣ. ಮನೆಯಲ್ಲೇ ಸುಲಭವಾಗಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ ಸಾಬುದಾನ ಕರ್ತ್ಕೊಳ್ಳೋದಕ್ಕೆ ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಚೆನ್ನಾಗಿ ಕಾದಿದೆ. ನಾನಿಲ್ಲಿ ಸಾಬುದಾನ ಚೂಡ ಮಾಡ್ಕೊಳ್ಳೋದಕ್ಕೆ ಉಪ್ಪಿಟ್ಟಿಗೆ ಮತ್ತು ಸಂಡಿಗೆಗೆ, ಇಡ್ಲಿಗೆ ಬಳಸುವಂತಹ ಸಾಬುದಾನ ಅಥವಾ ಸಬ್ಬಕ್ಕಿನ ತಗೊಂಡಿದ್ದೀನಿ. ನಾನಿಲ್ಲಿ 1 ಕಪ್ಪು ಪ್ರಮಾಣದಲ್ಲಿ ಸಾಬುದಾನ ಅಥವಾ ಸಬ್ಬಕ್ಕಿ ಇಟ್ಕೊಂಡಿದ್ದೀನಿ. ಇದನ್ನು ನಾವು 1 ರಿಂದ 2 ಬಾರಿ ನೀರಲ್ಲಿ ತೊಳೆದು ಸ್ವಲ್ಪ ಬಿಸಿಲಿನಲ್ಲಿ ಒಣಗಿಸಿ ಎತ್ತಿಟ್ಕೊಂಡಿರೋ ಅಂಥದ್ದು. ಇದರಲ್ಲಿ ಸಾಕಷ್ಟು ಸಣ್ಣ ಸಣ್ಣ ಪ್ರಮಾಣದ ಧೂಳು ಇರೋದ್ರಿಂದ 1 ರಿಂದ 2 ಸತಿ ಚೆನ್ನಾಗಿ ವಾಶ್ ಮಾಡಿಕೊಂಡು ಸ್ವಲ್ಪ ಬಿಸಿಲಲ್ಲಿ ಒಣಗಿಸಿ ಎತ್ತಿಟ್ಕೊಳ್ಳೋದು ಒಳ್ಳೆಯದು. ನೋಡಿ, ಸಬ್ಬಕ್ಕಿ ಪಾಯಸಕ್ಕೆ ಬಳಸುವಂತಹ ಸಣ್ಣ ಪ್ರಮಾಣದ ಸಬ್ಬಕ್ಕಿ ಇದು ಜಾಮೂನ್ ಕಪ್ನಲ್ಲಿ 1 ಕಪ್ ಅಷ್ಟು ಇದೆ. ಎಸ್ಪೆಷಲಿ ಸಬ್ಬಕ್ಕಿ ಚೂಡ ಮಾಡೋದಕ್ಕಂತಲೇ ನೈಲಾನ್ ಸಾಬುದಾನ್ಯ ಸಬ್ಬಕ್ಕಿ ಸಿಗುತ್ತೆ ಮಾರ್ಕೆಟಲ್ಲೆಲ್ಲ. ಈ ನೈಲಾನ್ ಸಬ್ಬಕ್ಕಿನ ತಗೊಂಡು ನೀವು ಸಾಬುದಾನ ಚೂಡ ಮಾಡ್ಕೊಳ್ಬೋದು. ನೋಡಿ, ಎಣ್ಣೆ ಇವಾಗ ಚೆನ್ನಾಗಿ ಕಾದಿದೆ. ಸಾಬುದಾನ್ಯ ಹಾಕ್ತಾ ಇದ್ದೀನಿ. ನೋಡಿ, ಎಣ್ಣೆಗೆ ಸಾಬುದಾನ್ಯ ಹಾಕಿದ ತಕ್ಷಣವೇ ಈ ಥರ ಮೇಲೆ ಎದ್ದಾಳಬೇಕು ಮತ್ತು ಮೇಲೆ ಕಾಣ್ತಾ ಇರುವ ನೊರೆ ಎಲ್ಲ ಕಮ್ಮಿ ಆಗಬೇಕು. ನೋಡಿ, ಸಾಬುದಾನ್ಯ ಈ ಥರ ಚಟ್ ಅಂತ ಸಿಡಿಬೇಕು. ಆಗ ನಾವು ಅಂದ್ಕೊಳ್ಬೋದು ಸಾಬುದಾನ್ಯ ಕರೆಕ್ಟಾಗಿ ಕ್ರಿಸ್ಪಿಯಾಗಿ ಫ್ರೈ ಆಗಿದೆ ಅಂತ. ಇಲ್ಲಿ ನೋಡ್ಬೋದು ನೀವು, ಮೇಲ್ಗಡೆ ಬಬಲ್ಸ್ ಎಲ್ಲ ಕಮ್ಮಿಯಾಗಿ ಸಾಬುದಾನ್ಯ ಕರೆಕ್ಟಾಗಿ ಕ್ರಿಸ್ಪಿಯಾಗಿ ಫ್ರೈ ಆಗಿದೆ. ಈಗ ಇದನ್ನು ಒಂದು ಸ್ಟೇನರ್ಗೆ ಹಾಕ್ಕೊಳ್ತೀನಿ. ಹಾಗೆ ಎಣ್ಣೆ ಇಳಿಯೋದಕ್ಕೆ ನಾನು ಬಿಡ್ತೀನಿ. ಈಗ ಇನ್ನೊಂದು ಬ್ಯಾಚ್ ಹಾಕ್ಕೊಳ್ತೀನಿ. ಹಾಗೆಯೇ ಎಣ್ಣೆ ಇದಕ್ಕೆ ತುಂಬಾ ಇಳಿಯುತ್ತೆ. ನಾನು ಮಾಡ್ತಾ ಇರೋದು ಇದೇ ಫಸ್ಟು. ಸೊ ನನಗೆ ಈ ಸಾಬುದಾನ ಚೂಡ ಮಾಡುವಾಗ ಗೊತ್ತಾಯಿತು ಎಣ್ಣೆ ಇದಕ್ಕೆ ತುಂಬಾ ಬೇಕಾಗುತ್ತೆ ಅಂತ. ಈ ದಪ್ಪ ಸಬ್ಬಕ್ಕಿಗೇನು ಎಣ್ಣೆ ಅಷ್ಟಾಗಿ ಏನು ಹೀರ್ಕೊಳ್ಳೋದಿಲ್ಲ. ಈ ಸಣ್ಣ ಸಬ್ಬಕ್ಕಿಗೆ ಮಾತ್ರ ತುಂಬಾ ಎಣ್ಣೆ ಬೇಕಾಗುತ್ತೆ. ನೀವು ಈ ಸಬ್ಬಕ್ಕಿ ಚೂಡ ಮಾಡ್ತೀವಿ ಅಂತ ಅಂದರೆ ನೈಲಾನ್ ಸಾಬುದಾನನೇ ತಗೊಳ್ಳಿ. ಸಬ್ಬಕ್ಕಿ ಚೂಡ ಮಾಡೋದಕ್ಕಂತಲೇ ಈ ನೈಲಾನ್ ಸಾಬುದಾನಿನ ಬಳಸ್ತಾರೆ. ಆದರೆ ಅದನ್ನೇನು ತೊಳೆಯೋ ಅವಶ್ಯಕತೆ ಏನೂ ಇರೋದಿಲ್ಲ. ಎಣ್ಣೆಯಲ್ಲಿ ಹಾಗೆ ಡೈರೆಕ್ಟಾಗಿ ಹಾಕ್ಕೊಳ್ಬೋದು. ಎಸ್ಪೆಷಲಿ ಉತ್ತರ ಕರ್ನಾಟಕದ ಎಲ್ಲ ದಿನಸಿ ಸ್ಟೋರ್ಗಳಲ್ಲಿ ಕೂಡ ಸಾಮಾನ್ಯವಾಗಿ ಸಿಗುವಂತಹ ಈ ನೈಲಾನ್ ಸಾಬುದಾನ್ಯವನ್ನು ಜಾಸ್ತಿ ಸಾಬುದಾನ ಚೂಡ ಮಾಡೋದಕ್ಕಂತಲೇ ಬಳಸ್ತಾರೆ. ಸಾಬುದಾನ ಎಣ್ಣೆಯಲ್ಲಿ ಹಾಕಿ ಕರಿಯುವಾಗ ನನಗಂತೂ ಈ ಸಣ್ಣ ಸಣ್ಣ ಮುತ್ತುಗಳೇ ಇರೋ ಥರನೇ ಕಾಣ್ತಾ ಇತ್ತು. ಮುತ್ತುಗಳ ಥರನೇ ಹರಳ್ತಾ ಇತ್ತು ಅನ್ನಂಗೆ ಕಾಣಿಸುತ್ತೆ ಅಲ್ವಾ? ನೋಡೋದಕ್ಕಂತೂ ಇದು ತುಂಬಾ ಚೆನ್ನಾಗಿರುತ್ತೆ, ತಿನ್ನೋದಕ್ಕೂ ಅಷ್ಟೇ ಟೇಸ್ಟಿಯಾಗಿರುತ್ತೆ. ಹಾಗೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ತಪ್ಪದೆ ಮಾಡುವಂತಹ ಕೆಲಸ ಅಂತ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿ ಗ್ರೂಪಿಗೂ ಇಷ್ಟ ಆದರೆ ಮಾತ್ರ ಶೇರ್ ಮಾಡಿ. ಥ್ಯಾಂಕ್ ಯು. ದಪ್ಪ ಸಬ್ಬಕ್ಕಿ ಒಂದು 5 ಬ್ಯಾಚಿಗೆ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ಸಣ್ಣ ಸಬ್ಬಕ್ಕಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪನೇ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕು. ಈ ರೀತಿ ಸ್ವಲ್ಪ ಹಾಕೋದ್ರಿಂದ ಮೇಲ್ಗಡೆ ಹುಬ್ಬಿ ಬರುತ್ತೆ, ಹಾಗೆ ಕ್ರಿಸ್ಪಿಯಾಗಿ ಫ್ರೈ ಆಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ, ಸೇಮ್ ಮುತ್ತುಗಳ ಥರನೇ ಕಾಣ್ತಾ ಇದೆ ಅಲ್ವಾ? ನೋಡಿ, ಈ ರೀತಿಯಾಗಿ ಸ್ಟೇನರ್ಗೆ ಹಾಕ್ಕೊಂಡ್ರೆ ಎಣ್ಣೆ ಸ್ವಲ್ಪ ಪ್ರಮಾಣದಲ್ಲಾದರೂ ಇಳಿಯುತ್ತೆ. ಅದಾದಮೇಲೆ ಒಂದು ಪೇಪರ್ನಲ್ಲಾದರೂ ಹಾಕ್ಕೊಳ್ಬೋದು. ಇಲ್ಲಾಂತಂದರೆ ದೊಡ್ಡದು ಸ್ಟೇನರ್ ಇತ್ತು ಅಂತಂದರೆ ಅದ್ರ ಮೇಲಾದರೂ ಹಾಕ್ಕೊಳ್ಬೋದು. ಈಸಿಯಾಗಿ ಎಣ್ಣೆ ಅಂಥದ್ದು ಇಳಿಯುತ್ತೆ. ಇನ್ನು ಉಳಿದ ಎಲ್ಲ ಸಬ್ಬಕ್ಕಿನೂ ಸಹ 2 ರಿಂದ 3 ಬ್ಯಾಚಿಗಂತೂ ಹಾಕ್ಕೊಂಡು ಬರ್ತೇನೆ. 1 ಕಪ್ಪು ಕಡಲೆ ಬೀಜ. ಸಬ್ಬಕ್ಕಿ ಚೂಡ ಮಾಡೋದಕ್ಕೆ ಕಡಲೆ ಬೀಜ ಸ್ವಲ್ಪ ಜಾಸ್ತಿನೇ ಬಳಸ್ತಾರೆ. ಸೊ ನಾನಿಲ್ಲಿ 1 ಕಪ್ ಅಷ್ಟು ನಾನು ಕಡಲೆ ಬೀಜನ ತಗೊಂಡು ಈಗ ಕಡಿಮೆ ಊರಿನಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ತೀನಿ. ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೊಳ್ಬೇಕು. ಹಸಿ ಬಿಸಿಯಾಗಿ ನಾವು ಫ್ರೈ ಮಾಡ್ಕೊಂಡಿದ್ದೀವಿ ಅಂತಂದರೆ ಈ ಸಬ್ಬಕ್ಕಿ ಚೂಡನ ಹೆಚ್ಚು ದಿನ ಇಟ್ಕೊಂಡು ತಿನ್ನೋದಕ್ಕೆ ಆಗಲ್ಲ, ಬೇಗನೆ ಹಾಳಾಗುತ್ತೆ. ಇಲ್ಲಿ ನೋಡ್ಬೋದು ನೀವು,
ಕಡಲೆ ಬೀಜ ಕರೆಕ್ಟಾಗಿ ಕ್ರಿಸ್ಪಿಯಾಗಿ ಫ್ರೈ ಆಗಿದೆ. ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ನಾನೀಗ ಫ್ರೈ ಮಾಡಿದ್ದೀನಿ. ಇದನ್ನು ಒಂದು ಮಿಕ್ಸಿಂಗ್ ಬೌಲ್ನಲ್ಲಿ ಹಾಕ್ಕೊಳ್ತೀನಿ. ಬಾದಾಮಿ ತೊಗೊಂಡಿದ್ದೀನಿ ಒಂದು 15ರಿಂದ 16. ಇದನ್ನು ಕೂಡ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಇದನ್ನು ಕೂಡ ಕಂದು ಬಣ್ಣ ಬರೋವರೆಗೂ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ. ನೋಡಿ, ಬಾದಾಮಿ ಸಹ ಕ್ರಿಸ್ಪಿಯಾಗಿ ಫ್ರೈ ಮಾಡ್ಕೊಂಡಿದ್ದಾಯಿತು. ಇದನ್ನು ಸಹ ಒಂದು ಮಿಕ್ಸಿಂಗ್ ಬೌಲಿಗೆ ಹಾಕ್ಕೊಳ್ತೀನಿ. ನೆಕ್ಸ್ಟ್ ಹಾಕ್ಕೊಳ್ತಾ ಇದ್ದೀನಿ ಉಂಡೆ ಗೋಡಂಬಿನ ತೊಗೊಂಡಿದ್ದೀನಿ 6ರಿಂದ 7. ಆದಷ್ಟು ಉರಿನ ಕಮ್ಮಿ ಇಟ್ಕೊಂಡು ಇದೆಲ್ಲವನ್ನು ಕೂಡ ಫ್ರೈ ಮಾಡ್ಕೋಬೇಕಾಗತ್ತೆ. ಗೋಡಂಬಿನೂ ಫ್ರೈ ಮಾಡ್ಕೊಂಡಿದ್ದಾಯಿತು. ಒಂದು 12ರಿಂದ 13 ಪಿಸ್ತಾ ಕಾಳುಗಳನ್ನು ಹಾಕ್ಕೊಂಡು ಇದನ್ನು ಸಹ ಒಂದು ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೊಳ್ಬೇಕು. ನೋಡಿ, ಇದೀಗ ಫ್ರೈ ಆಗಿದೆ, ಎತ್ತಿಟ್ಕೊಳ್ತೀನಿ. ಒಣ ದ್ರಾಕ್ಷಿ ತೊಗೊಂಡಿದ್ದೀನಿ ಒಂದು 26ರಿಂದ 27. ಇದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಉರಿ ಜಾಸ್ತಿ ಫ್ರೈ ಆಗಿಬಿಟ್ಟಿದೆ. ಇದನ್ನು ಎತ್ತಿಟ್ಕೊಳ್ತೀನಿ. ರುಚಿಗೆ ಬೇಕಾದಷ್ಟು ಒಣ ಕೊಬ್ಬರಿ. ಈ ಸಬ್ಬಕ್ಕಿ ಚೂಡ ತಿನ್ನುವಾಗ ಈ ಒಣ ಕೊಬ್ಬರಿ ಫ್ಲೇವರ್ ಮಾತ್ರ ತುಂಬಾ ಟೇಸ್ಟಿಯಾಗಿರುತ್ತೆ. ಇದನ್ನು ಮಾತ್ರ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ನೀವು ಉಪವಾಸ ವ್ರತ ಮಾಡ್ತಾ ಇದ್ದೀರಾ ಅಂತಂದರೆ ಈ ಚಿಲ್ಲಿದು ಅಂದರೆ ಸ್ಪೈಸಸ್ಗಳು ಏನೂ ಹಾಕೋದು ಅಗತ್ಯ ಇಲ್ಲ. ಟೇಸ್ಟ್ಗೋಸ್ಕರ ಮಕ್ಕಳಿಗೆ ಸ್ನ್ಯಾಕ್ಸ್ಗೋಸ್ಕರ ಮಾಡ್ತಾ ಇದ್ದೀರಾ ಅಂತಂದರೆ ಸ್ವಲ್ಪ ಸ್ಪೈಸಸ್ಗಳನ್ನೆಲ್ಲ ಹಾಕ್ಕೊಂಡು ಈ ರೀತಿಯಾಗಿ ಕರ್ಕೋಬೋದು. ನಾನಿಲ್ಲಿ 3ರಿಂದ 4 ಒಣಮೆಣಸಿನ್ಕಾಯಿನ ಹಾಕ್ಕೊಂಡು ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೊಂಡಿದ್ದೀನಿ. ಬೇಕಾದಷ್ಟು ಕರ್ಬೇವಿನ ಸೊಪ್ಪನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೋದು. ಕರ್ಬೇವಿನ ಸೊಪ್ಪು ತುಂಬ ಬೇಗನೆ 1 ಸೆಕೆಂಡಿಗೆಲ್ಲ ಫ್ರೈ ಆಗೋಗುತ್ತೆ. ಎಣ್ಣೆಲಿ ಹಾಕಿ ಹಿಂಗೆ ತೆಗಿಬೇಕು ಅಷ್ಟೇ, ಫ್ರೈ ಮಾಡ್ಕೊಳ್ಳೋದೇನು ಬೇಡ. ಕರ್ದಿರೋ ಎಲ್ಲ ಪದಾರ್ಥನೂ ನಾನು ಈ ರೀತಿಯಾದ ಒಂದು ಸ್ಟೇನರಲ್ಲಿ ಹಾಕಿಟ್ಕೊಂಡಿದ್ದೀನಿ. ಕೆಳಗಡೆ ಇನ್ನೊಂದು ಸ್ವಲ್ಪ ದೊಡ್ಡದಾದಂತಹ ಬಟ್ಲನ್ನ ಇಟ್ಕೊಂಡಿದ್ದೀನಿ. ಕಲರ್ಗೆ ಅಂತ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ನ ಬಳಸ್ತಾ ಇದ್ದೀನಿ. ಒಂದು 1/4 ಟೀ ಸ್ಪೂನಷ್ಟು ಹಾಕಿದ್ದೀನಿ. ಇದು ಗರಂ ಮಸಾಲ ಪೌಡರು. ಧನಿಯಾ ಕಾಳನ್ನು ಬಿಟ್ಟು ಗರಂ ಮಸಾಲ ಪೌಡರ್ನ ರೆಡಿ ಮಾಡ್ಕೊಂಡಿರೋದು. ಇದು ಒಂದು 1/4 ಟೀ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಆಮೇಲೆ ರುಚಿಗೆ ಸರಿಪಡೋ ಅಷ್ಟು ಟೇಬಲ್ ಸಾಲ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. 1.5 ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಂಡು ಈ ರೀತಿಯಾಗಿ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಆವಾಗಲೇ ಹೇಳಿರೋ ಹಾಗೆ ಉಪವಾಸ ವ್ರತದಲ್ಲಿ ಇರೋರು ಈ ಥರ ಮಸಾಲೆನ ಹಾಕ್ಕೊಂಡು ತಿನ್ನಬಾರ್ದು. ಸೊ ಹಾಗಾಗಿ ಉಪವಾಸ ಮಾಡ್ತಿದ್ದೀರಾ ಅಂತಂದರೆ ಸಬ್ಬಕ್ಕಿ ಚೂಡನ ಮಾಡಿಕೊಂಡು ಅದಕ್ಕೆ ಸ್ಪೈಸಸ್ಗಳನ್ನು ಹಾಕದೇ ನೀವು ಉಪವಾಸ ವ್ರತನ ಕಂಪ್ಲೀಟ್ ಮಾಡ್ಬೋದು. ಸಂಜೆ ಟೈಮ್ನಲ್ಲಿ ಟೀ ಜೊತೆಗೆ ಏನಾದರೂ ಕರಮ್ ಆಗಿ ತಿನ್ನಬೇಕು ಅಂತ ಅನಿಸಿದರೆ ಈ ಒಂದು ಸಬ್ಬಕ್ಕಿ ಚೂಡನ ತುಂಬ ಕ್ವಿಕ್ಕಾಗಿ ಮಾಡಿಕೊಂಡು ತಿನ್ಬೋದು. ಹಾಗೆಯೇ ಸಂಜೆ ಟೈಮ್ ಮಕ್ಕಳಿಗೆ ಸ್ನ್ಯಾಕ್ಸ್ ಕೂಡ ಕಳಿಸ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ತಪ್ಪದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.